ಒಬ್ಬ ಪಂಡಿತನಿಗೆ ಈಚೆ ದಡದಿಂದ ಆಚೆ ದಡಕ್ಕೆ ಹೋಗ್ಬೇಕಾಗಿರುತ್ತೆ. ಆ ಸಂದರ್ಭ ಒಂದು ದೋಣಿಯನ್ನ ಹತ್ತಿಕೊಳ್ತಾನೆ. ನದಿಯ ಮಧ್ಯದಲ್ಲಿ ಹೋದಾಗ ಇದ್ದಕ್ಕಿದ್ದ ಹಾಗೆ ಪಂಡಿತನಿಗೆ ತನ್ನ ಜ್ಞಾನದ ಬಗ್ಗೆ ಅಹಂಕಾರ ಬರುತ್ತೆ. ಆಗ ಅವನು ದೋಣಿಯವನನ್ನ ಕುರಿತು ಕೇಳ್ತಾನೆ, ನಿನಗೆ ಖಗೋಳಶಾಸ್ತ್ರದ ಬಗ್ಗೆ ಗೊತ್ತಿದೆಯಾ ಅಂತ. ಇಲ್ಲ ಅಂತಾನೆ. ಹೋಗ್ಲಿ, ನಕ್ಷತ್ರಗಳ ಚಲನೆ ಬಗ್ಗೆ ಆದ್ರೂ ಗೊತ್ತಿದ್ಯಾ ಅಂತ ಕೇಳ್ತಾನೆ. ದೋಣಿಯವನು, ಸ್ವಾಮಿ, ನನಗೆ ದೋಣಿ ನಡ್ಸೋದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಯ್ಯೋ, ನಿನ್ನ ಜೀವನದ ಕಾಲು ಭಾಗ ವ್ಯರ್ಥ ಆಯ್ತಲ್ಲ ಅಂತ ಹೇಳ್ತಾನೆ. ಮತ್ತೆ ಸ್ವಲ್ಪ ದೂರ ಹೋದ್ಮೇಲೆ, ಅಯ್ಯ, ನಿನಗೆ ಇತಿಹಾಸದ ಬಗ್ಗೆ ಗೊತ್ತಿದ್ಯಾ? ಇಲ್ಲ. ಭೂಗೋಳದ ಬಗ್ಗೆ ಗೊತ್ತಿದ್ಯಾ? ಇಲ್ಲಪ್ಪ, ನನಗೇನು ಗೊತ್ತಿಲ್ಲ, ದೋಣಿ ನಡ್ಸೋದ್ ಮಾತ್ರ ಗೊತ್ತು ಅಂತ ದೋಣಿ ನಡ್ಸೋದ್ ಹೇಳ್ತಾನೆ. ಅಯ್ಯೋ, ನಿನ್ನ ಜೀವನದ 50 ಭಾಗ ವ್ಯರ್ಥ ಆಗಿ ಹೋಯ್ತು ಅಂತ ಹೇಳ್ತಾನೆ. ಮತ್ತೆ ಸ್ವಲ್ಪ ದೂರ ಹೋದ ನಂತರ ಪಂಡಿತ ಕೇಳ್ತಾನೆ, ಹೋಗ್ಲಿ ಬಿಡು, ನಿನಗೆ ವ್ಯಾಕರಣ ಶಾಸ್ತ್ರದ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ಸಾಹಿತ್ಯದ ಬಗ್ಗೆ ಗೊತ್ತಿದ್ಯಾ ಅಂತ. ಇಲ್ಲ ಸ್ವಾಮಿ, ನನಗೆ ದೋಣಿ ನಡ್ಸೋದ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಯ್ತು, ಹಾಗಾದ್ರೆ ನಿನ್ನ ಜೀವನದ 3/4 ಭಾಗ ವ್ಯರ್ಥ ಆಯ್ತು ಅಂತ ಹೇಳ್ತಾನೆ. ಸ್ವಲ್ಪ ದೂರ ಹೋದ ನಂತರ ನದಿಯಲ್ಲಿ ಸುಳಿ ಕಾಣಿಸ್ಕೊಳ್ಳುತ್ತೆ. ದೋಣಿ ಮುಳುಗುವಂತಹ ಎಲ್ಲ ಲಕ್ಷಣಗಳು ದೋಣಿ ನಡ್ಸೋನಿಗೆ ಗೊತ್ತಾಗತ್ತೆ. ಆಗ ದೋಣಿ ನಡ್ಸೋನು ಪಂಡಿತನ ಹತ್ರ ಕೇಳ್ತಾನೆ, ಸ್ವಾಮಿ, ನಿಮ್ಗೇನಾದ್ರೂ ಈಜು ಬರುತ್ತಾ ಅಂತ ಹೇಳಿ. ಇಲ್ಲ, ನನಗೆ ಈಜು ಬರಲ್ಲ ಅಂತ ಹೇಳ್ತಾನೆ. ಆಯ್ತು, ನಿಮ್ಮ ಇಡೀ ಜೀವನ ವ್ಯರ್ಥ ಆಯ್ತು. ಇನ್ನೇನು ಕೆಲವೇ ಕ್ಷಣದಲ್ಲಿ ದೋಣಿ ಮುಳುಗ್ತಾ ಇದೆ ಅಂತ ಹೇಳಿ ಆ ದೋಣಿ ನಡ್ಸೋನು ನದಿಯಲ್ಲಿ ಹಾರಿ ಈಜ್ಕೊಂಡು ಆಚೆ ದಡವನ್ನ ಸೇರ್ತಾನೆ. ಪಂಡಿತ ಈಜು ಬರ್ದೆ ನದಿಯಲ್ಲಿ ಮುಳುಗಿ ಸಾಯ್ತಾನೆ. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿಯೂ ಹಾಗೆ ಪುಸ್ತಕದ ಜ್ಞಾನಕ್ಕಿಂತ ಪ್ರಾಪಂಚಿಕ ಜ್ಞಾನ, ಸಮಯ ಪ್ರಜ್ಞೆ ಅತೀ ಅಗತ್ಯವಾಗಿ ಬೇಕಾಗತ್ತೆ. ಮತ್ತೆ ಯಾವತ್ತೂ ಕೂಡ ನಮ್ಮ ಜ್ಞಾನದ ಅಹಂಕಾರದ ಪ್ರದರ್ಶನವನ್ನ ಯಾರ ಮುಂದೆಯೂ ನಾವು ಮಾಡಬಾರ್ದು. ನಮಸ್ಕಾರ.